ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡದೇ ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಹಾಂ ಹಲೋ ಸರಿ. ಸರ್, ಟಾಟಾ ಜೀಪ್ ಗಾಡಿ ಕಳ್ಸಿಕೊಟ್ಟಿದಾರಲ್ಲ, ಹೌದು. ಮಾಡೋದು ಏನೈತೆ ರೀ? ಮಾಡಲ್ 2014. ಓನರ್ ಎಷ್ಟಾಗಿರಿ? ಸೆಕೆಂಡ್ ಓನರ್ ಆಗಿದೆ. ತೊಗೊಳೋರು ತರಡ? ಹಾಂ ತಗೊಳ್ಳೋರು ಥರ್ಡ್. ಓಕೆ. ರನ್ನಿಂಗಲ್ಲಿ ಏನಾಗೈತೆ ರೀ ಸರ್ ಗಾಡಿ? ರನ್ನಿಂಗ್ ಆಗಿದೆ ಒಂದು 1 ಲಕ್ಷ ಆಗಿದೆ. 1 ಲಕ್ಷ ಆಗೈತೆ ರೀ? ಹಾಂ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ? ಎಫ್ ಸಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಬ್ಸ್. ಲ್ಯಾಪ್ಸ್ ಆಗೈತೆ ರೀ? ಹಾಂ. ಹಾಂ, ಅದನ್ನು ಕಟ್ ಕೊಡ್ತೀರಿ, ಹೆಂಗೆ ಮಾಡ್ತೀರಿ ಸರ್? ಇಲ್ಲ ಅದೇ ಕಂಡೀಷನಲ್ಲಿ ಕೊಡೋದು. ಇಲ್ಲದ್ರೆ ಫಾಸ್ಟ್ ಫುಡ್ ಅವರಿಗೆ ಮತ್ತೆ ಫ್ರೂಟ್ಸ್ ಅದು ಹೀಗೆ ರೋಡ್ ಸೈಡಲ್ಲಿ ಫ್ರೂಟ್ಸ್ ಮಾರ್ತಾರಲ್ಲ. ಇದು ಫಾಸ್ಟ್ ಫುಡ್ ವೆಹಿಕಲ್ಲಾ? ಹಾಂ ಫಾಸ್ಟ್ ಫುಡ್ ಮತ್ತೆ ಫ್ರೂಟ್ಸ್ ಎಲ್ಲ ನಿಲ್ಲಿಸಿ ಮಾರ್ತಾರಲ್ಲ, ಹಾಂ 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 ಹಾಂ. ಅಂಥ ಗಾಡಿ ಅದು. ಓಕೆ ಸರ್. ರನ್ನಿಂಗ್ ಎಲ್ಲ ಇತ್ತು. ಈಗ ಒಂದು 20 ದಿನ ಆಗಿದೆ. ಬ್ಯಾಟ್ರಿ ಎಲ್ಲ ಆಗಿ ನಿಲ್ಲಿಸಿ ಉಂಟು ಮನೆಯಲ್ಲಿ. ಓಕೆ. ಬ್ಯಾಟ್ರಿ ಏನಾಗಿದೆ ಸರ್ ಅದು? ಬ್ಯಾಟ್ರಿ ಇದಾಗಿದೆ, ಬ್ಯಾಟ್ರಿ ಹಾಕ್ಬೇಕಷ್ಟೆ. ಓಕೆ. ಅದೆಲ್ಲ ತೊಗೊಳೋರೆ ಹಾಕೋಬೇಕಾ? ಹೌದೌದು. ಓಕೆ. ಇವಾಗ ಎಫ್ ಸಿ ಇನ್ಸೂರೆನ್ಸು ಕೂಡ ತೊಗೊಳೋರೆ ಮಾಡಿಸ್ಕೋಬೇಕಾ? ಹಾಂ ಹೌದೌದು. ಓಕೆ ಸರ್. ಗಾಡಿ ಟೈರ್ ಕಂಡೀಷನ್ ಹೆಂಗಿದೆ? ಟೈರ್ ಗುಡ್ ಕಂಡೀಷನ್. ಓಕೆ. ಸ್ಟೆಪ್ನಿ ಇದೆಯಾ? ಹಾಂ ಸ್ಟೆಪ್ನಿ ಇದೆ. ಓಕೆ. ಇಂಜನ್ ಕಂಡೀಷನ್, ಗಾಡಿ ಕಂಡೀಷನ್ ಹೆಂಗಿದೆ ಸರ್? ಎಲ್ಲ ಚೆನ್ನಾಗಿದೆ. ಓಕೆ. ಮೈಲೇಜಲ್ಲಿ ಏನು ಕೊಡುತ್ತೆ? ಮೈಲೇಜ್ ಕೊಡ್ತದೆ ಇವರೇ. ಮೈಲೇಜ್ ಎಷ್ಟು ಅದರದ್ದು ಕೇಳುವ, ಅದು ಬ್ರದರ್ ಇದು ಗಾಡಿ ಅಂತ ಕೇಳ್ತೇನೆ ಮೈಲೇಜ್ ಕರೆಕ್ಟ್. ಹೌದ್ರಾ? ಹಾಂ. ಓಕೆ. ಸೀಟ್ ಕವರ್ ಎಲ್ಲ ಕರೆಕ್ಟ್ ಆಗಿದೆಯಾ? ಹಾಂ ಎಲ್ಲ ಚೆನ್ನಾಗಿದೆ. ಓಕೆ ಸರ್. ಇವಾಗ ಫುಡ್ ವೆಹಿಕಲ್ ಇದು? ಹೌದೌದು. ಓಕೆ ಸರ್. ಏನು ಹೇಳಕತ್ತೀರಿ ಸರ್ ಪ್ರೈಸ್ ಇದಕ್ಕೆ? ಪ್ರೈಸ್ ಅದೇ ರೇಟ್ ಕಮ್ಮಿನೇ ಹಾಕಿದ್ದೇನೆ, 49,000. ಇದಕ್ಕೆ 49,000 ಹಾಕಿದ್ದೀರಾ? ಹಾಂ ಬರೀ 49,000 ಹಾಕಿದ್ದಾನೆ. ಅದೇ ಕಂಡೀಷನಲ್ಲಿ ಕೊಡೋದು. ಹ್ಞೂ ಹ್ಞೂ ಹ್ಞೂ. ಮತ್ತೆ ಬರಲಿ, ಇನ್ನೂ ಏನಾದರೂ ಒಂದು 2-3 ಸಾವಿರ ಆಚೆ ಈಚೆ ಮಾಡಿ ಕೊಡ್ಬೋದು. ಅಂದರೆ 45ಕ್ಕೆ ಮಾಡಿಕೊಡ್ತೀರಾ? ಹಾಂ 45ಗೆಲ್ಲ ಕೊಡ್ಬೋದು. ಇವಾಗ ಎಫ್ ಸಿ ಇನ್ಸೂರೆನ್ಸ್ ಅವರೇ ಕಟ್ಕೋಬೇಕು, ಬ್ಯಾಟ್ರಿ ಕೂಡ ಅವರೇ ಹಾಕೋಬೇಕು. ಇವಾಗ ಕಂಡೀಷನ್ ಆಗೈತಿಲ್ಲ ಸರ್, ಇಂಜನ್ ಕಂಡೀಷನ್ ಭಾಳ ಕಂಡೀಷನ್ ಐತಿಲ್ಲ ರೀ? ಹಾಂ ಅದೆಲ್ಲ ಚೆನ್ನಾಗಿದೆ ಇವರೇ. ಓಕೆ. ಫುಡ್ ವೆಹಿಕಲ್ಲು 45,000 ಕೊಡ್ತೀರಾ ಇವಾಗ? ಹೌದೌದು. ಅದೇ ಫೈನಲ್ ರೇಟ್ ಏನು ಸರ್? ಬಂದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡ್ತೀರಾ ಅಲ್ಲ ಸರ್, ಕೊಡೋಕ್ಕಾಗತ್ತಾ? ಹೌದೌದು ಬರಲಿ. ಮತ್ತೆ ಅದೇ 45 ಹೇಳಿದಾನಲ್ಲ ಫೈನಲ್. ಅಲ್ಲ ಸರ್, 40,000 ಕೊಡೋಕ್ಕಾಗತ್ತಾ? 40 ಅಂತಲ್ಲ, ಏನಾದರೂ CCದು ಸೇರಿಸಿ ಮಾಡ್ಬೋದು. ಹ್ಞೂ ಹ್ಞೂ ಹ್ಞೂ. ಅಲ್ಲಿ ಹತ್ತತ್ರ ಕೊಡ್ತೀರಾ ಹೆಚ್ಚಿಗೆ ಮಾಡಿ? ಹೌದೌದು. ಓಕೆ ಸರ್. ರನ್ನಿಂಗಲ್ಲಿ ಇರೋದು ಗಾಡಿ ತಾನೇ ಸರ್ ಇದು ಇವಾಗ? ರನ್ನಿಂಗಲ್ಲೇ ಇದ್ದ ಗಾಡಿ, ಬ್ಯಾಟ್ರಿ ವೀಕ್ ಆಗಿ ನಿಲ್ಲಿಸಿ ಉಂಟು ಈಗ. ಓಕೆ. ಫಾಸ್ಟ್ ಫುಡ್ ತೊಗೊಳೋರಿಗೆ ಅವ್ರಿಗೆ ತೊಂದರೆ ಆಗಬಾರ್ದಲ್ಲ? ಹಾಂ ಹಾಗೇನೇ ಆಗಲ್ಲ. ಅಂಥವರಿಗೆ ಒಳ್ಳೆ ಗಾಡಿ ಅದು ಹೇಳಿದ ಗಾಡಿ. ಓಕೆ ಸರ್. ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ? ಹೌದೌದು. ಓಕೆ ಸರ್. ತಮ್ಮ ಲೊಕೇಶನ್ನು? ಲೊಕೇಶನ್ ಪುತ್ತೂರು. ಪುತ್ತೂರು ಟೌನ್ ಅಕ್ಕಪಕ್ಕಲಿನ? ಹಾಂ ಟೌನಿಂದ ಒಂದು 2 ಕಿಲೋಮೀಟ್ರ್ ಅಷ್ಟು. ಓಕೆ. ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು? ಹಾಂ ಇದೇ ನಂಬರ್ ಹಾಕಿ. ಓಕೆ ಸರ್. ಅಪ್ಡೇಟ್ ಮಾಡ್ತೀನಿ ನೋಡಿ, ನಮ್ಮ ಕಡೆದು ಬಂದ್ರೆ ಅದು ಹೆಚ್ಚಿಗೆ ಮಾಡಿಕೊಡಿ. ಗಾಡಿ ಮಾತ್ರ ಕಂಡೀಷನ್ ಆಗಿರಲಿ ಸರ್, ಯಾಕಂದರೆ ತೊಗೊಳೋರು ಒಂದು ಅನುಕೂಲ ಆಗಬೇಕಲ್ಲ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು.